ಇಲ್ಲಿಯವರೆಗೆ ರೋಹಿತ್ ಮತ್ತು ನಾನು ಅದೇ ಬಂಗಲೆಯನ್ನು ನೋಡಲು ಹೋಗುತ್ತಿದ್ದೇವೆ ಮತ್ತು ನೀನು ಕೂಡ ನಮ್ಮೊಂದಿಗೆ ಬಂದು ಬಂಗಲೆಯನ್ನು ನೋಡಬೇಕೆಂದು ನಾವು ಬಯಸುತ್ತೇವೆ ಎಂದು ಗಾಯತ್ರಿ ಅವರು ಹೇಳುತ್ತಾರೆ. ಮಧುಮಿತಾ ಆಯ್ತು ಎಂದು ತಲೆ ಆಡಿಸುತ್ತಾಳೆ. ಅಜ್ಜಿ, ನೀವಿಬ್ಬರು ಬೇಗ ಬನ್ನಿ, ನಾನು ಕಾರು ಹೊರಡಿಸುತ್ತೇನೆ. ಇಷ್ಟು ಹೇಳಿ ರೋಹಿತ್ ಕೋಣೆಯಿಂದ ಹೊರಟು ಹೋಗುತ್ತಾನೆ. ಗಾಯತ್ರಿಯವರು ಮಧುಮಿತಾಳ ತೋಳಿನ ಮೇಲೆ ಕೈಯಿಟ್ಟು, ಮಗು, ನಾನು ವಾಶ್ರೂಮ್ಗೆ ಹೋಗಿ ಬರುತ್ತೇನೆ ಎಂದು ಹೇಳುತ್ತಾರೆ. ಮಧುಮಿತಾ ತಲೆ ಆಡಿಸಿದಳು. ಮಧುಮಿತಾ ಅವರು ಹೋದ ತಕ್ಷಣವೇ ಮೀರಾಳಿಗೆ ಫೋನ್ ಮಾಡಿದಳು. ಮೀರಾ ಮಧುಮಿತಾಳ ಮನೆಯ ಹತ್ತಿರದ ರಸ್ತೆಯಲ್ಲಿ ಕಾರು ನಿಲ್ಲಿಸುತ್ತಾ, ಅಜ್ಜಿಯೊಂದಿಗೆ ಮಾತನಾಡಿದ್ದೀಯಾ ಎಂದು ಕೇಳಿದಳು. ಮಧುಮಿತಾ ನಗುತ್ತಾ, ಅಜ್ಜಿ ರಜೆ ಕೊಟ್ಟಿದ್ದಾರೆ ಎಂದು ಹೇಳಿದಳು. ಮುಂದುವರಿದ ಭಾಗ. ಮಧುಮಿತಾ ನಗುತ್ತಾ, ಅಜ್ಜಿ ರಜೆ ಕೊಟ್ಟಿದ್ದಾರೆ ಎಂದಳು. ಏನು? ಮೀರಾ ಸಂತೋಷದಿಂದ ಕೇಳಿದಳು. ಮಧುಮಿತಾ ಸೌಮ್ಯವಾದ ನಗುವಿನೊಂದಿಗೆ, ಇಷ್ಟು ಖುಷಿ ಪಡುವ ಅಗತ್ಯವಿಲ್ಲ, ಇನ್ನೂ ಮನೆಯಿಂದ ಅನುಮತಿ ಸಿಗಬೇಕಾಗಿದೆ ಎಂದಳು. ಮೀರಾ ತನ್ನ ಕಾರಿನಿಂದ ಇಳಿದು ಅದನ್ನು ಲಾಕ್ ಮಾಡುತ್ತಾ, ನಾವು ಅವರನ್ನು ಒಪ್ಪಿಸುತ್ತೇವೆ, ನೀನು ಚಿಂತಿಸಬೇಡ, ಈಗ ನಾನು ಫೋನ್ ಇಡುತ್ತೇನೆ, ಏಕೆಂದರೆ ನಾನು ನಿನ್ನ ಮನೆಗೆ ತಲುಪಿದ್ದೇನೆ ಎಂದಳು. ಆಸ್ಪತ್ರೆ ತಲುಪಿದ ಮೇಲೆ ನನಗೆ ಫೋನ್ ಮಾಡು ಎಂದು ಮಧುಮಿತಾ ಹೇಳಿದಳು. ಸರಿ ಮೇಡಮ್, ಬಾಯ್ ಎಂದು ಮೀರಾ ಹೇಳಿದಳು. ಬಾಯ್ ಎಂದು ಮಧುಮಿತಾ ಹೇಳಿ ಫೋನ್ ಕಟ್ ಮಾಡಿದಳು. ಇತ್ತ ಕರಣ್ ನೀಲಿ ಜೀನ್ಸ್ ಧರಿಸಿ ತನ್ನ ಕಪ್ಪು ಶರ್ಟ್ನ ತೋಳುಗಳನ್ನು ಮೇಲೆ ಕೆಳೆದುಕೊಂಡು ವೇಗವಾಗಿ ಮೆಟ್ಟಿಲುಗಳನ್ನು ಇಳಿದು ಲಿವಿಂಗ್ ರೂಮ್ಗೆ ಬರುತ್ತಿದ್ದಂತೆ ಜೋರಾಗಿ ಪಾಟೀಲ್ ಎಂದು ಕೂಗಿದನು. ಕರಣ್ನ ಧ್ವನಿ ಕೇಳಿದಾಕ್ಷಣ ಪಾಟೀಲ್ ಓಡೋಡಿ ಬಂದು ಕರಣ್ನ ಮುಂದೆ ನಿಂತನು. ಡ್ರೈವರ್ಗೆ ಕಾರನ್ನು ಹೊರಗೆ ತರಲು ಹೇಳು ಎಂದು ಕರಣ್ ಹೇಳಿದಾಕ್ಷಣ ಪಾಟೀಲ್ ಓಡಿ ಹೋದನು. ಸುಧಾರ್ ಅವರು ಪಾಟೀಲ್ ಹೋಗುವುದನ್ನು ನೋಡಿ ನಗುತ್ತಾ ಕರಣ್ ಬಳಿ ಬಂದು, ಮಗನೇ, ಯಾವಾಗಲಾದರೂ ಆಫೀಸಿಗೆ ಬಾಸ್ನಂತೆ ಬಟ್ಟೆ ಹಾಕಿಕೊಂಡು ಹೋಗು, ನೀನು ಆಫೀಸಿಗೆ ಹೋಗುವುದು ತುಂಬಾ ಅಪರೂಪ ಮತ್ತು ನಿನ್ನ ಬಟ್ಟೆಗಳನ್ನು ನೋಡಿ ನೀನು ಇಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ನ ಕಂಪನಿಯ MD ಎಂದು ಯಾರು ಹೇಳುತ್ತಾರೆ ಎಂದರು. ನನ್ನ ಮಗನಿಗೆ ಆಫೀಸ್ಗೆ ಹೋಗಿ MD ಕುರ್ಚಿಯಲ್ಲಿ ಕುಳಿತು ಪ್ರಭಾವ ತೋರಿಸುವುದಕ್ಕಿಂತ ಕೆಲಸ ಮಾಡುವುದು ಹೆಚ್ಚು ಇಷ್ಟ ಅಮ್ಮ ಎಂದು ಬಲದೇವ್ ಒಳಗೆ ಬರುತ್ತಾ ಹೇಳಿದರು. ಕರಣ್ ಮತ್ತು ಸುಧಾರ್ ಅವರು ಬಲದೇವ್ನ ಧ್ವನಿ ಕೇಳಿ ತಿರುಗಿ ನೋಡಿದಾಗ ಎದುರಿಗೆ ಬಲದೇವ್ ಮತ್ತು ಶಾಲಿನಿ ನಿಂತಿದ್ದರು ಮತ್ತು ಪಾಟೀಲ್ ಅವರ ಸಾಮಾನುಗಳನ್ನು ಹಿಡಿದುಕೊಂಡು ಬರುತ್ತಿದ್ದನು. ಕರಣ್ ಅವರ ಕಡೆಗೆ ಹೋಗಿ ತನ್ನ ಡ್ಯಾಡ್ನನ್ನು ಅಪ್ಪಿಕೊಂಡು, ತಾತನ ಆರೋಗ್ಯ ಈಗ ಹೇಗಿದೆ ಎಂದು ಕೇಳಿದನು. ಈಗ ಹುಷಾರಾಗಿದ್ದಾರೆ ಮತ್ತು ನಿನ್ನ ಮದುವೆಯಾಗುವಷ್ಟರಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ಎಂದು ಬಲದೇವ್ ನಗುತ್ತಾ ಹೇಳಿದರು. ಕರಣ್ ತನ್ನ ತಾಯಿಯನ್ನು ತಬ್ಬಿಕೊಂಡು, ಅಮ್ಮ, ನನಗೆ ಬರಲು ಸ್ವಲ್ಪ ತಡವಾಗುತ್ತದೆ, ಆದ್ದರಿಂದ ದಯವಿಟ್ಟು ಊಟಕ್ಕೆ ನನ್ನನ್ನು ಕಾಯಬೇಡಿ, ಊಟ ಮಾಡಿ. ಇಷ್ಟು ಹೇಳಿ ಕರಣ್ ಹೊರಡಲು ಸಿದ್ಧನಾದನು. ಅವನು ಬಾಗಿಲಿನವರೆಗೂ ತಲುಪಿದ್ದನು. ಆಗ ಬಲದೇವ್ ಅವನಿಗೆ, ಸಾನ್ವೇರ್ನ ಭೂಮಿ ನಮಗೆ ಯಾವುದೇ ಬೆಲೆಗಾದರೂ ಬೇಕು ಕರಣ್ ಎಂದರು. ಕರಣ್ ನಿಂತು ತನ್ನ ತಂದೆಯ ಕಡೆಗೆ ತಿರುಗಿ ನೋಡುತ್ತಾ, ನೀವು ಚಿಂತಿಸಬೇಡಿ ಡ್ಯಾಡ್, ಭೂಮಿ ನಮಗೆ ಸಿಗುತ್ತದೆ, ಆದರೆ ನಾನು ಅದರ ಮಾರುಕಟ್ಟೆ ಬೆಲೆ ಎಷ್ಟಿದೆಯೋ ಅಷ್ಟೇ ಬೆಲೆ ನೀಡುತ್ತೇನೆ. ಆ ದಳ್ಳಾಳಿಗೆ ನಾನು 1 ರೂಪಾಯಿಯನ್ನು ಹೆಚ್ಚು ಕೊಡುವುದಿಲ್ಲ ಎಂದು ಹೇಳಿದನು. ಇಷ್ಟು ಹೇಳಿ ಕರಣ್ ಹೊರಟು ಹೋದನು. ಬಲದೇವ್, ಸುಧಾ ಮತ್ತು ಶಾಲಿನಿ ಮೂವರು ನಕ್ಕರು. ಮನೆಯ ಹೊರಗೆ ಕರಣ್ನ ಡ್ರೈವರ್ ಅವನ ಕಾರನ್ನು ಸ್ವಚ್ಛಗೊಳಿಸುತ್ತಿದ್ದನು. ಕರಣ್ ಏನು ಹೇಳದೆ ಅವನ ಕಡೆಗೆ ಕೈ ಚಾಚಿದನು. ಅವನ ಡ್ರೈವರ್ ಮೌನವಾಗಿ ಕಾರಿನ ಕೀಯನ್ನು ಕರಣ್ನ ಕೈಗೆ ಕೊಟ್ಟನು. ಕರಣ್ ತನ್ನ ಕನ್ನಡಕಗಳನ್ನು ಹಾಕಿಕೊಂಡು ಕಾರಿನ ಬಾಗಿಲು ತೆರೆದು ಒಳಗೆ ಕುಳಿತನು. ಅವನು ಸೀಟ್ ಬೆಲ್ಟ್ ಹಾಕಿಕೊಂಡು ಕಾರು ಸ್ಟಾರ್ಟ್ ಮಾಡಿ ಹೊರಟನು. ಸುಧಾರ್ ಅವರು ಸೋಫಾದ ಮೇಲೆ ಕುಳಿತುಕೊಂಡು ಶಾಲಿನಿಗೆ, ಶಾಲಿನಿ, ಚೇತನ್ ಇಂದುವರೆಗೆ ಬಂದಿದ್ದಾರೆ ಮತ್ತು ನಾನು ಇಂದು ಅವರೆಲ್ಲರನ್ನು ಊಟಕ್ಕೆ ಕರೆದಿದ್ದೇನೆ ಎಂದು ಹೇಳಿದರು. ಇದನ್ನು ಕೇಳಿ ಬಲದೇವ್ ನಗುತ್ತಾ, ಇದು ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಅಮ್ಮ, ಎಲ್ಲರೂ ಒಟ್ಟಾಗಿದ್ದರೆ ನಿಶ್ಚಿತಾರ್ಥ ಮತ್ತು ಮದುವೆಯ ಯೋಜನೆಗಳು ಚೆನ್ನಾಗಿ ಆಗುತ್ತವೆ ಎಂದರು. ಆಗಲೇ ಮಂಗೇಶ್ ಚಹಾವನ್ನು ತಂದನು. ಅಮ್ಮ, ಚೇತನ ಅಣ್ಣ ತಮ್ಮ ಕುಟುಂಬದೊಂದಿಗೆ ಇಂದು ಊಟಕ್ಕೆ ಬರುತ್ತಿದ್ದಾರೆ ಎಂದು ನೀವು ಕರಣ್ಗೆ ಹೇಳಲಿಲ್ಲವೇ? ಶಾಲಿನಿಯವರು ಚಹಾದ ಕಪ್ಪು ತೆಗೆದುಕೊಂಡು ಸುಧಾರ್ ಅವರಿಗೆ ಕೊಡುತ್ತಾ ಕೇಳಿದರು. ಸುಧಾರ್ ಅವರು ನಗುತ್ತಾ ಕಪ್ಪು ತೆಗೆದುಕೊಂಡು, ನಾವು ಅವನಿಗೆ ಹೇಳಿದ್ದರೂ ಸಹ ಅವನು ತಮ್ಮ ಕೆಲಸವನ್ನು ಬಿಟ್ಟು ಊಟಕ್ಕೆ ಎಂದಿಗೂ ಬರುತ್ತಿರಲಿಲ್ಲ ಮತ್ತು ಈ ವಿಷಯ ನಿಮಗೆ ಚೆನ್ನಾಗಿ ತಿಳಿದಿದೆ ಎಂದರು. ಶಾಲಿನಿಯವರು ಏನು ಮಾತನಾಡಲು ಸಾಧ್ಯವಾಗಲಿಲ್ಲ. ಇತ್ತ ರೋಹಿತ್ ಕಾರು ಚಲಾಯಿಸುತ್ತಿದ್ದನು. ಮಧುಮಿತಾ ಅವನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದಳು ಮತ್ತು ಗಾಯತ್ರಿಯವರು ಹಿಂದಿನ ಸೀಟಿನಲ್ಲಿ ಇದ್ದರು. ರೋಹಿತ್ ಕಾರನ್ನು ಎಡಕ್ಕೆ ತಿರುಗಿಸುತ್ತಾ, ಅಜ್ಜಿ, ನಿಮ್ಮ ಬಾವಿ ಅಳಿಯ ಸ್ವತಃ ಒಬ್ಬ ದೊಡ್ಡ ಆರ್ಕಿಟೆಕ್ಟ್ ಆಗಿದ್ದಾರೆ, ಹಾಗಾದರೆ ನೀವೇಕೆ ಅವನಿಗೆ ತನ್ನದೇ ಆದ ಮನೆ ಆಯ್ಕೆ ಮಾಡಿಕೊಳ್ಳಲು ಹೇಳಲಿಲ್ಲ? ನೀವು ಅವನಿಗೆ ಹೇಳಿದ್ದರೆ ಅವನು ನಿಮಗೆ ಕಡಿಮೆ ಸಮಯದಲ್ಲಿ ಅಷ್ಟು ಉತ್ತಮವಾದ ಬಂಗಲೆಯನ್ನು ನಿರ್ಮಿಸಿಕೊಡುತ್ತಿದ್ದನು. ಅದನ್ನು ನೋಡಿ ಜನರ ಕಣ್ಣುಗಳು ಅಗಲವಾಗುತ್ತಿದ್ದವು ಎಂದು ಹೇಳುತ್ತಾನೆ. ಗಾಯತ್ರಿಯವರು ನಗುತ್ತಾ ಹೇಳಿದರು, ಮಗನೇ, ನಾವು ರಿದ್ದಿಮಾ ಮತ್ತು ಕರಣ್ಗೆ ಅವರ ಮದುವೆ ಅಚ್ಚರಿಯ ಉಡುಗೊರೆ ನೀಡಲು ಬಯಸುತ್ತೇವೆ. ಹಾಗಿರುವಾಗ ನಾವು ಅವರಿಂದ ಹೇಗೆ ಕೇಳುವುದು? ಕರಣ್ನಿಂದ ಕೆಲಸ ಮಾಡಿಸಿದ್ದರೆ ನಮ್ಮ ಅಚ್ಚರಿಯಾಗಿ ಉಳಿಯುತ್ತಿರಲಿಲ್ಲ. ಇದನ್ನು ಕೇಳಿ ರೋಹಿತ್ ನಗಲಾರಂಭಿಸಿದನು. ಅವನ ಪಕ್ಕದಲ್ಲಿ ಕುಳಿತಿದ್ದ ಮಧುಮಿತಾ ಕೂಡ ನಕ್ಕಳು. ಮಧುಮಿತಾ ನಗುವುದನ್ನು ನೋಡಿ ರೋಹಿತ್
ಹಾಗೆ ನೋಡಿದರೆ ಮಧು, ನೀನು ನಗುತ್ತಿರುವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೀಯ. ಯಾವಾಗಲೂ ಹೀಗೆ ನಗುತ್ತಿರು ಎಂದು ಹೇಳಿದನು. ಮಧುಮಿತ ಮತ್ತೆ ನಕ್ಕಳು. ಹಾಗಾದರೆ ಮಧುಮಿತ, ನೀನು ಕಡಿಮೆ ಮಾತನಾಡುತ್ತೀಯಾ ಅಥವಾ ನಾನು ಹೆಚ್ಚು ಮಾತನಾಡುತ್ತೇನಾ? ರೋಹಿತ್ ಮಧುಮಿತಾಳ ಕಡೆಗೆ ನೋಡಿ ಕೇಳಿದನು. ಮಧುಮಿತ ನಗುತ್ತಾ ತಕ್ಷಣ, ನಾನು ಕಡಿಮೆ ಮಾತನಾಡುವುದಿಲ್ಲ ಮತ್ತು ನೀವು ಹೆಚ್ಚು ಮಾತನಾಡುವುದಿಲ್ಲ ಎಂದು ಉತ್ತರಿಸಿದಳು. ನಾನು ಸುಮ್ಮನಿರುವುದು ಏಕೆಂದರೆ ನೀವು ಮತ್ತು ಅಜ್ಜಿ ಮಾತನಾಡುತ್ತಿದ್ದೀರಿ ಮತ್ತು ಅಜ್ಜಿ ಮತ್ತು ಮೊಮ್ಮಗನ ನಡುವೆ ಮಾತನಾಡುವುದು ನನಗೆ ಸರಿ ಎನಿಸಲಿಲ್ಲ ಎಂದು ಹೇಳಿದಳು. ರೋಹಿತ್ ನಗಲಾರಂಭಿಸಿದನು. ಇಬ್ಬರು ಹೀಗೆ ಮಾತನಾಡುತ್ತಿರುವುದನ್ನು ನೋಡಿ ಗಾಯತ್ರಿಯವರು ತುಂಬಾ ಸಂತೋಷಪಟ್ಟರು ಮತ್ತು ತಕ್ಷಣ, ಹಾಗಾದರೆ ಮಗನೇ, ಮಧುಮಿತ ಒಮ್ಮೆ ನುಡಿಸಲು ಪ್ರಾರಂಭಿಸಿದರೆ ನಿಲ್ಲಿಸಲು ತುಂಬಾ ಕಷ್ಟವಾಗುವ ಗ್ರಾಮಫೋನ್ನಂತೆ ಎಂದು ಹೇಳಿದರು. ನಿಜವಾಗಿಯೂ? ರೋಹಿತ್ ಮಧುಮಿತಾಳನ್ನು ನೋಡಿ ಆಶ್ಚರ್ಯದಿಂದ ಕೇಳಿದನು. ಮಧುಮಿತ ಮತ್ತೆ ನಗಲಾರಂಭಿಸಿದಳು. ರೋಹಿತ್ ಕಾರು ಚಲಾಯಿಸುತ್ತಾ, ಹಾಗಾದರೆ ನಾವು ಇಬ್ಬರು ಚೆನ್ನಾಗಿ ಹೊಂದಿಕೊಳ್ಳುತ್ತೇವೆ ಮತ್ತು ನಾವು ಶೀಘ್ರದಲ್ಲೇ ತುಂಬಾ ಒಳ್ಳೆಯ ಸ್ನೇಹಿತರಾಗುತ್ತೇವೆ. ಹಾಗಾಗಿ ಮಧುಮಿತ ಅವರೇ, ನಿಮ್ಮ ಒಳ್ಳೆಯ ಸ್ನೇಹಿತರಲ್ಲಿ ಈ ಬಡವನಿಗೆ ಜಾಗ ಸಿಗುತ್ತದೆಯೇ ಇಲ್ಲವೇ ಎಂದು ಹೇಳಿದನು. ಮಧುಮಿತ ಮುಖ ಅರಳಿಸಿ, ನಾವು ಭೇಟಿಯಾಗಿ 24 ಗಂಟೆಗಳು ಆಗಿಲ್ಲ. ಹಾಗಾದರೆ ನಾವು ಭವಿಷ್ಯದಲ್ಲಿ ಒಳ್ಳೆಯ ಸ್ನೇಹಿತರಾಗಬಹುದೇ ಅಥವಾ ಇಲ್ಲವೇ ಎಂದು ನಾನು ಈಗಲೇ ಹೇಗೆ ಹೇಳಲಿ? ಕೆಲವು ಭೇಟಿಗಳಾಗಲಿ, ನೀವು ಪರಿಚಯವಾಗಲಿ, ಗುರುತಿಸಿಕೊಳ್ಳಲಿ, ಅದರ ನಂತರ ನಾನು ನಿಮ್ಮನ್ನು ಸ್ನೇಹಿತನನ್ನಾಗಿ ಮಾಡಬಹುದೇ ಎಂದು ಯೋಚಿಸುತ್ತೇನೆ ಎಂದು ಹೇಳಿದಳು. ಇಷ್ಟು ಕೇಳುತ್ತಿದ್ದಂತೆ ರೋಹಿತ್ ಕಾರಿಗೆ ಬ್ರೇಕ್ ಹಾಕಿ, ಅದ್ಭುತ ಹುಡುಗಿ ಕಣ್ರಿ ಮಧು. ನನ್ನ ಮುಂದೆ, ನನ್ನ ಮುಖದ ಮೇಲೆ ನೀನು ರೋಹಿತ್ ವ್ಯಾಸ್ನೊಂದಿಗೆ ಸ್ನೇಹ ಬೆಳೆಸುವ ಮೊದಲು ಯೋಚಿಸುತ್ತೇನೆ ಎಂದು ಹೇಳುತ್ತಿದ್ದೀಯ. ಅಯ್ಯೋ, ರೋಹಿತ್ ವ್ಯಾಸ್ ಯಾವುದೇ ಹುಡುಗಿಯ ಕಣ್ಣಲ್ಲಿ ನೋಡಿ ಪ್ರೀತಿಯಿಂದ ಅವಳ ಹೆಸರನ್ನು ಹೇಳಿದರೆ ಆ ಹುಡುಗಿ ತನ್ನ ಹೃದಯವನ್ನು ತೆಗೆದು ನನ್ನ ಅಂಗೈಯಲ್ಲಿ ಇಡುತ್ತಾಳೆ ಎಂದು ಹೇಳುತ್ತಾನೆ. ನಿಜವಾಗಿಯೂ? ಸರಿ, ಪ್ರಯತ್ನಿಸಿ ನೋಡೋಣ. ಮಿಸ್ಟರ್ ರೋಹಿತ್ ವ್ಯಾಸ್ನಲ್ಲಿ ಅವರು ಯಾವುದೇ ಹುಡುಗಿಯ ಹೆಸರನ್ನು ಪ್ರೀತಿಯಿಂದ ಹೇಳಿದರೆ ಅವಳು ತಕ್ಷಣ ತನ್ನ ಹೃದಯವನ್ನು ತೆಗೆದು ಅವರ ಅಂಗೈಯಲ್ಲಿ ಇಡುವಂತಹದ್ದು ಏನು ಮ್ಯಾಜಿಕ್ ಇದೆ ಎಂದು ನಾನು ನೋಡುತ್ತೇನೆ ಎಂದು ಹೇಳುತ್ತಾಳೆ. ನನ್ನ ಕಣ್ಣಲ್ಲಿ ನೋಡಿ ಮತ್ತು ನನ್ನ ಹೆಸರನ್ನು ತುಂಬಾ ಪ್ರೀತಿಯಿಂದ ಹೇಳಿ, ಕಣ್ಣು ಮಿಟುಕಿಸುವುದಿಲ್ಲ ಎಂದು ವಾಗ್ದಾನ ಮಾಡುತ್ತೇನೆ. ಮಧು ರೋಹಿತ್ನ ಕಣ್ಣುಗಳಲ್ಲಿ ನೋಡಿ ಹೇಳಿದಳು. ಇದನ್ನು ಕೇಳುತ್ತಿದ್ದಂತೆ ರೋಹಿತ್ನ ಕಣ್ಣುಗಳು ದೊಡ್ಡದಾದವು ಮತ್ತು ಅವನು ಮಧುಮಿತಾಳ ಸುಂದರ ಕಣ್ಣುಗಳಲ್ಲಿ ನೋಡಿದನು. ಸ್ವಲ್ಪ ಸಮಯದ ನಂತರ ಅವನು ನಾಚಿಕೆ ಪಟ್ಟು ತನ್ನ ಅಜ್ಜಿಯ ಕಡೆಗೆ ನೋಡಿದನು. ರೋಹಿತ್ನ ಮುಖ ನೋಡಿ ಅವರಿಗೆ ನಗು ಬರುತ್ತಿತ್ತು. ರೋಹಿತ್ ತಲೆ ಅಲ್ಲಾಡಿಸುತ್ತಾ, ಅಪಾಯಕಾರಿ ಹುಡುಗಿ ನೀನು. ನಿಜವಾಗಿಯೂ ನನ್ನ ಅಜ್ಜಿಯ ಮುಂದೆ ನೀನು ನನ್ನನ್ನು ತುಂಬಾ ಸುಂದರವಾಗಿ ಅವಮಾನಿಸಿದ್ದೀಯ. ನಿನ್ನಿಂದ ದೂರವಿರಬೇಕು ಎಂದು ಹೇಳುತ್ತಾನೆ. ಇದನ್ನು ಕೇಳುತ್ತಿದ್ದಂತೆ ಮಧುಮಿತ ನಗಲಾರಂಭಿಸಿದಳು ಮತ್ತು ರೋಹಿತ್ನ ಮುಖ ನೋಡಿ ನಗುತ್ತಾ, ಕಾರು ಸ್ಟಾರ್ಟ್ ಮಾಡಿ ಮಿಸ್ಟರ್ ರೋಹಿತ್ ವ್ಯಾಸ್ ಎಂದು ಹೇಳಿದಳು. ರೋಹಿತ್ ನಗುತ್ತಾ ಮಧುವಿನ ಕಡೆಗೆ ನೋಡಿ ಕಾರು ಸ್ಟಾರ್ಟ್ ಮಾಡಿದನು. ಗಾಯತ್ರಿಯವರು ಅವರಿಬ್ಬರು ಹೀಗೆ ಒಟ್ಟಾಗಿ ನಗುತ್ತಿರುವುದನ್ನು ನೋಡಿ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವರ ಮನಸ್ಸಿನಲ್ಲೇ ಅಂದುಕೊಂಡರು, ಇಂದು ನಮಗೆ ಖಚಿತವಾಯಿತು ಮಧು, ನಮ್ಮ ರೋಹಿತ್ಗೆ ನೀನೇ ಸರಿ ಹೊಂದಿದವಳು ಎಂದು. ನಾವು ಏನನ್ನು ಮಾಡುವ ಅಗತ್ಯವಿಲ್ಲ. ನೀನೇ ನಮ್ಮ ರೋಹಿತ್ನನ್ನು ನಮ್ಮ ಆಸೆಯಂತೆ ನಿನ್ನವನಾಗಿ ಮಾಡಿಕೊಳ್ಳುತ್ತೀಯ ಎಂದು ಅಂದುಕೊಳ್ಳುತ್ತಾರೆ. ಸ್ವಲ್ಪ ಸಮಯದ ನಂತರ ಕಾರು ಚಲಾಯಿಸಿದ ರೋಹಿತ್ ಒಂದು ದೊಡ್ಡ ಬಂಗಲೆ ಹೊರಗೆ ಕಾರು ನಿಲ್ಲಿಸಿ ಹೇಳಿದನು, ಹೇಗೋ ಅಜ್ಜಿ, ತಲುಪಿದೆವು. ಮೂವರು ಕಾರಿನಿಂದ ಹೊರಬರುತ್ತಿದ್ದಂತೆ ಬಂಗಲೆಯನ್ನು ಮಾರಾಟ ಮಾಡಿಸುವ ದಳ್ಳಾಳಿ ಅವರಿಗೆ ಹೊರಗಡೆ ತನ್ನ ಕಾರಿನ ಬಳಿ ನಿಂತಿರುವುದು ಕಾಣಿಸಿತು. ಅವನನ್ನು ನೋಡುತ್ತಿದ್ದಂತೆ ರೋಹಿತ್ ಮುಂದೆ ಬಂದು ಅವನೊಂದಿಗೆ ಕೈಕುಲುಕುತ್ತಾ, ಹಲೋ ಮಿಸ್ಟರ್ ಬನ್ಸಲ್ ಎಂದು ಹೇಳಿದನು. ಹಲೋ ಮಿಸ್ಟರ್ ವ್ಯಾಸ್, ನಾನು ನಿಮಗಾಗಿಯೇ ಕಾಯುತ್ತಿದ್ದೇನೆ. ಬನ್ನಿ, ನಿಮಗೆ ಮನೆ ತೋರಿಸುತ್ತೇನೆ ಎಂದು ಬನ್ಸಲ್ ಹೇಳಿದನು. ಅವನು ಇಷ್ಟು ಹೇಳುತ್ತಿದ್ದಂತೆ ಗೇಟ್ ಹೊರಗೆ ಕುಳಿತಿದ್ದ ಕಾವಲುಗಾರ ಎದ್ದು ಗೇಟ್ನ ಬೀಗ ತೆಗೆದನು ಮತ್ತು ಬನ್ಸಲ್ನೊಂದಿಗೆ ಮೂವರು ಒಳಗೆ ಹೋಗಲಾರಂಭಿಸಿದರು. ಆಗಲೇ ಮಧುಮಿತಾಳ ಫೋನ್ ರಿಂಗ್ ಆಯಿತು. ಮೀರಾಳ ನಂಬರ್ ನೋಡಿ ಅವಳು ಗಾಯತ್ರಿಯವರಿಗೆ, ಅಜ್ಜಿ ನೀವೆಲ್ಲ ಹೋಗಿ, ನಾನು ಮೀರಾಳೊಂದಿಗೆ ಮಾತನಾಡಿ ಈಗಲೇ ಬರುತ್ತೇನೆ ಎಂದು ಹೇಳಿದಳು. ಸರಿ ಮಗಳೇ, ಬೇಗ ಬಾ, ಗಾಯತ್ರಿಯವರು ಮಧುಮಿತಾಳ ಕೆನ್ನೆಯನ್ನು ಸ್ಪರ್ಶಿಸಿ ಹೇಳಿದರು. ಮಧುಮಿತ ನಗುತ್ತಾ ತಲೆ ಅಲ್ಲಾಡಿಸಿದಳು. ಆಗ ಮೂವರು ಒಳಗೆ ಹೋದರು ಮತ್ತು ಮಧುಮಿತ ನಗುತ್ತಾ ಫೋನ್ ತೆಗೆದುಕೊಂಡು, ಚೆಕಪ್ ಆಯ್ತಾ ಎಂದು ಕೇಳಿದಳು. ಡಾಕ್ಟರ್ ಚೆಕಪ್ ಮಾಡುತ್ತಿದ್ದಾರೆ. ನಾವು ಆಸ್ಪತ್ರೆಗೆ ತಲುಪಿದ್ದೇವೆ ಮತ್ತು ಅಂಕಲ್ನ ಚೆಕಪ್ ಮಾಡಿಸಿ ನಾನು ಅವರನ್ನು ಹುಷಾರಾಗಿ ಮನೆಗೆ ತಲುಪಿಸುತ್ತೇನೆ ಎಂದು ನಿನಗೆ ತಿಳಿಸಲು ಕರೆ ಮಾಡಿದ್ದೆ ಎಂದು ಮೀರಾ ಹೇಳುತ್ತಾಳೆ. ಅಮ್ಮ ಕೂಡ ಜೊತೆಗಿದ್ದಾರೆ ಅಲ್ಲವಾ? ಮಧುಮಿತ ಕೇಳಿದಳು. ಹೌದು, ಮೀರಾ ಎದುರಿನ ಕುರ್ಚಿಯಲ್ಲಿ ಕುಳಿತಿದ್ದ ಆರತಿಯವರ ಕಡೆಗೆ ನೋಡುತ್ತಾ ಹೇಳಿದಳು. ಆರತಿಯವರು ಅವಳನ್ನೇ ನೋಡುತ್ತಿದ್ದರು. ಮಧುಮಿತ ದೀರ್ಘವಾಗಿ ಉಸಿರೆಳೆದಳು. ಆಗಲೇ ಮೀರಾಳ ದೃಷ್ಟಿ ಹೊರಗೆ ಬಂದ ಡಾಕ್ಟರ್ ಮೇಲೆ ಬಿತ್ತು ಮತ್ತು ಮೀರಾ ಮಧುಮಿತಾಳಿಗೆ ಹೇಳಿದಳು, ಸರಿ, ಈಗ ನಾನು ಫೋನ್ ಇಡುತ್ತೇನೆ. ನಾನು ಡಾಕ್ಟರ್ರೊಂದಿಗೆ ಮಾತನಾಡಬೇಕು. ಬಾಯ್. ಮಧುಮಿತ ಮುಂದೆ ಏನಾದರೂ ಹೇಳುವ ಮುನ್ನವೇ ಮೀರಾ ಕರೆ ಕಡಿತಗೊಳಿಸಿದಳು. ಮಧುಮಿತ ನಗುತ್ತಾ ಬಂಗಲೆಯೊಳಗೆ ಹೋಗಲು ತಿರುಗುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಅವಳ ದೃಷ್ಟಿ ಅವಳ ಬಲಬದಿಯಿಂದ ಬರುತ್ತಿದ್ದ ಒಬ್ಬ ಸಾಧು ಬಾಬಾ ಮೇಲೆ ಬಿತ್ತು. ಅವರು ತುಂಬಾ ವಯಸ್ಸಾದವರಂತೆ ಕಾಣುತ್ತಿದ್ದರು. ಅವರು ಕೇಸರಿ ಬಣ್ಣದ ಧೋತಿ ಕುರ್ತಾ ಧರಿಸಿದ್ದರು.
ಕುತ್ತಿಗೆಯಲ್ಲಿ ದೊಡ್ಡ ರುದ್ರಾಕ್ಷಿ ಮಾಲೆ ಮತ್ತು ಹಣೆಗೆ ಗಂಧದ ತಿಲಕವನ್ನು ಹಾಕಿಕೊಂಡಿದ್ದರು. ಅವರ ಜಟಾಧಾರಿ ಕೂದಲು ಅವರ ಮುಖವನ್ನು ಸ್ವಲ್ಪ ಮುಚ್ಚಿತ್ತು. ಅವರ ಕುತ್ತಿಗೆಯ ಸುತ್ತಲಿನ ಟವಲ್ ಮೇಲೆ ಜೈ ಶ್ರೀ ಮಹಾದೇವ ಎಂದು ಬರೆಯಲಾಗಿತ್ತು. ಅಷ್ಟು ವಯಸ್ಸಾದವರಾಗಿದ್ದರೂ ಅವರು ಕೈಯಲ್ಲಿ ಕಮಂಡಲ ಹಿಡಿದು ತುಂಬಾ ವೇಗವಾಗಿ ನಡೆಯುತ್ತಿದ್ದರು. ಮಧುಮಿತ ಅವರ ಬಳಿಗೆ ಬಂದು, ಮಹದೇಶ್ವರ ಮಂದಿರಕ್ಕೆ ನಡೆದುಕೊಂಡೇ ಹೋಗುತ್ತಿದ್ದೀರಾ ಬಾಬಾ ಎಂದು ಕೇಳಿದಳು. ಆ ಬಾಬಾ ನಗುತ್ತಾ, ಹೌದು ಮಗಳೇ ಎಂದು ಹೇಳಿದರು. ಇಷ್ಟನ್ನು ಕೇಳುತ್ತಿದ್ದಂತೆ ಮಧುಮಿತ ತನ್ನ ಬ್ಯಾಗ್ನಲ್ಲಿ ಹಣ ಹುಡುಕಲಾರಂಭಿಸಿದಳು. ಬಾಬಾ ಅವಳನ್ನು ನೋಡಿ ನಗಲಾರಂಭಿಸಿದರು. ಆದರೆ ಇದ್ದಕ್ಕಿದ್ದಂತೆ ಅವರ ಕಣ್ಣು ಮಧುಮಿತಾಳ ಹಣೆಯ ಮೇಲೆ ಬಿದ್ದು ಅವರು ತಕ್ಷಣ ಮಧುಮಿತಾಳ ತಲೆಯ ಮೇಲೆ ಕೈಯಿಟ್ಟು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡರು. ಮಧುಮಿತ ಅವರನ್ನು ಆಶ್ಚರ್ಯದಿಂದ ನೋಡಲಾರಂಭಿಸಿದಳು. ಸ್ವಲ್ಪ ಸಮಯದ ನಂತರ ಆ ಬಾಬಾ ತಮ್ಮ ಕಣ್ಣುಗಳನ್ನು ತೆರೆದು ಕೈ ತೆಗೆದಾಗ ಮಧುಮಿತ ನಗುತ್ತಾ ಅವರಿಗೆ 100 ರೂಪಾಯಿಯ ನೋಟು ನೀಡಿ, ಬಾಬಾ, ನೀವು ನಡೆದುಕೊಂಡು ಹೋಗುತ್ತಿದ್ದೀರಿ, ಈ ಹಣದಿಂದ ದಾರಿಯಲ್ಲಿ ಏನಾದರೂ ತಿನ್ನಿ ಎಂದು ಹೇಳಿದಳು. ಬರುವ ಬಿರುಗಾಳಿಯನ್ನು ಎದುರಿಸಲು ಸಾಧ್ಯವಾಗುತ್ತದೆ ಮಗಳೇ. ಬಾಬಾ ಹೀಗೆ ಕೇಳುತ್ತಿದ್ದಂತೆ ಮಧುಮಿತ ಆಶ್ಚರ್ಯದಿಂದ ಅವರನ್ನು ನೋಡಲಾರಂಭಿಸಿದಳು. ಬಾಬಾ ಮತ್ತೆ ಮಧುವಿನ ಹಣೆಯ ಗೆರೆಗಳನ್ನು ನೋಡುತ್ತಾ, ಏಕೆಂದರೆ ನಿನ್ನ ಅದೃಷ್ಟ ನಿನ್ನೊಂದಿಗೆ ಒಂದು ಆಟವಾಡಲು ಹೊರಟಿದೆ. ಅದರಲ್ಲಿ ನೀನು ಗೆದ್ದರೆ ಎಲ್ಲವನ್ನೂ ಪಡೆಯುತ್ತೀಯ, ಆದರೆ ಸೋತು ಮುರಿದು ಬಿದ್ದರೆ ನಿನ್ನ ಜೀವನವನ್ನೇ ಕಳೆದುಕೊಳ್ಳುತ್ತೀಯ ಎಂದು ಹೇಳಿದರು. ಇದನ್ನು ಕೇಳಿ ಮಧುಮಿತ ತಳಮಳಗೊಂಡಳು. ಬಾಬಾ ಮತ್ತೆ, ಇಲ್ಲಿಯವರೆಗೆ ನೀನು ಏನನ್ನು ಸಹಿಸಿಕೊಂಡಿದ್ದೀಯೋ ಅದು ಏನೂ ಇರಲಿಲ್ಲ ಮಗಳೇ. ಬಿರುಗಾಳಿ ಈಗ ನಿನ್ನ ಜೀವನದಲ್ಲಿ ಬರಲಿದೆ, ದೊಡ್ಡ ಬಿರುಗಾಳಿ ಎಂದು ಹೇಳಿದರು. ಮತ್ತೊಂದೆಡೆ ಕರಣ್ ವೇಗವಾಗಿ ಕಾರು ಚಲಾಯಿಸುತ್ತಾ ಅದೇ ರಸ್ತೆಯಲ್ಲಿ ಬರುತ್ತಿದ್ದನು. ಮುಂದುವರಿಯುವುದು.